ಮೈಸೂರಿನಲ್ಲೂ ಕೂಡ ಕಿಚ್ಚು ಹತ್ಕೊಂಡಿದೆ. ನೀರ್ ಬಿಡುಗಡೆ ಖಂಡಿಸಿ ನದಿಗೆ ಇಳಿದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನದಿ ನೀರಿನಲ್ಲಿ ನಿಂತು ರೈತರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಟಿ ನರಸೀಪುರದ ಕಾವೇರಿ ನದಿಗಿಳಿದು ರೈತರು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ನದಿ ಮಧ್ಯೆ ನಿಂತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರೈತರು. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಅಹಿತಕರ ಘಟನೆಗಳಾಗದೇ ಇರುವಂತೆ ಪೊಲೀಸ್ ಬಿಗಿ ಭದ್ರತೆ ಕೂಡ ಇದೆ. ಈ ಮಧ್ಯೆ ಕೂಡ ಕಾವೇರಿ ನದಿಯ ಮಧ್ಯಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ವಿನೂತನವಾದ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ನೀಡುವುದಕ್ಕೆ ಮುಂದಾಗ್ತಾ ಇರುವಂತದ್ದು, ಬಿಸಿ ಮುಟ್ಟಿಸುವುದಕ್ಕೆ ಮುಂದಾಗಿರುವಂತದ್ದು ರೈತರು. ಸರ್ಕಾರನೇ ಹೇಳಿದೆ 187 ತಾಲೂಕು ಬರಪೀಡಿತ ಅಂತ, 10-12 ಜಿಲ್ಲೆ ಬರಪೀಡಿತ ಅಂತ. ಆದರೂ ಕೂಡ ನಮ್ಮ ಅಣೆಕಟ್ಟೆಗಳ ಸ್ಥಿತಿ ನೋಡಿದ್ರೆ 46 TMC ನೀರಿದೆ. ಅಲ್ಲಿ ತಮಿಳುನಾಡಿನಲ್ಲಿ ವೆಟ್ಟೂರು ಮತ್ತು ಭವಾನಿ ಸಾಗರದಲ್ಲಿ 41 TMC ನೀರು ಸಂಗ್ರಹ ಆಗಿದೆ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಸಮರ್ಪಕವಾಗಿ ಎರಡೂ ರಾಜ್ಯದ ಸ್ಥಿತಿಗತಿಗಳನ್ನ ತಿಳ್ಕೊಂಡು CWRC ಆಗಲಿ CWME ಆಗಲಿ ಆದೇಶ ಮಾಡಬೇಕು ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀನಿ. ಯಾಕಂದರೆ ಇವತ್ತು ರೈತ ಬೆಳೆದಂಥ ಬೆಳೆಗಳಿಗೆ ನೀರಿಲ್ಲ, ಬೆಳೆ ಬಿತ್ತನೆ ಕಾರ್ಯನೂ ಇವತ್ತು ಕುಂಠಿತ ಆಗಿದೆ. ರಾಜ್ಯದ ರೈತ ಇವತ್ತು ಜಾನುವಾರುಗಳಿಗೆ ನೀರಿಲ್ಲದೆ ಸಂಕಷ್ಟ ಪಡ್ತಾ ಇದ್ದ ಕಾರಣ ಕಾವೇರಿ ನೀರು ನಿರ್ವಹಣಾ ಮಂಡಳಿ ತಮಿಳುನಾಡಿಗೆ 3500 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಇವತ್ತು ರೈತ ರತ್ನ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಹಾಗೂ ಕಬಿನಿ ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಇವತ್ತು ದಿಢೀರನೆ ಟಿ ನರಸೀಪುರದ ಕಬಿನಿ ಕಾವೇರಿ ನದಿ ಒಳಗಡೆ ರೈತರು ಧುಮುಕಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಬಯಸ್ತೀವಿ. ಏನಾದರೂ ಇದು ಪ್ರತಿಭಟನಾಕಾರರು ಹೇಳ್ತಾ ಇರುವಂತದ್ದು. ನಮ್ಮಲ್ಲಿ ಎಲ್ಲಾ ನದಿಗಳು ಅಂತ ನೋಡ್ತಾ ಹೋದಾಗ ಕೇವಲ 46 TMC ಮಾತ್ರ ನೀರಿರುವಂತದ್ದು, ಅದರಲ್ಲಿ ಒಂದು ತಿಂಗಳಿಗೆ ಇಷ್ಟಿಷ್ಟು ಅಂತ. ಇನ್ನು ನಮ್ಮ ಬೆಂಗಳೂರು ವಿಚಾರಕ್ಕೆ ಬಂದ್ರೆ ಬೆಂಗಳೂರಿಗೇನೆ ತಿಂಗಳಿಗೆ 13 TMC ನೀರು ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಇಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಗಮನಿಸ್ತಾ ಇದ್ದೀವಿ, ಕಬಿನಿ ಕಾವೇರಿ ನೀರಿಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ